ಕಲ್ಯಾಣ ನ್ಯೂಸ್ ಚಾನಲ್ ಸಂಪಾದಕರಿಗೆ ಸ್ವಾಗತಿಸುತ್ತಾ ಇವತ್ತು ನಾವು ಮಾತಾಡುವ ಉದ್ದೇಶ ಏನಪ್ಪ ಅಂತಂದರೆ ಈ ರಾಜ್ಯದಲ್ಲಿ ಸರ್ಕಾರವನ್ನು ಆಳುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಕ್ಷೇತ್ರದಲ್ಲಿ ಇದೇ ತಿಂಗಳು 18ನೇ ತಾರೀಕು ರಾತ್ರಿ ವಾಜಮಂಗಲ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಮಲವನ್ನು ಎಸೆದು ಅವಮಾನ ಮಾಡಿದಂಥ ಕಿಡಿಗೇಡಿಗಳನ್ನು ಇಲ್ಲಿಯವರೆಗೆ ಬಂಧಿಸದೇ ಇರುವುದು ಖಂಡನೀಯ. ಯಾಕಪ್ಪ ಹೇಳ್ತೀವಿ ಮಾತಂತಂದರೆ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಸರ್ಕಾರ ನಡೆಸುವಂಥವರು, ಅವರ ಸಂವಿಧಾನದಲ್ಲಿ ಮಂತ್ರಿ ಆದಂಥವರು, MLA MP ಗಳಾದಂಥವರು, ಮುಖ್ಯಮಂತ್ರಿ ಆದಂಥವರು ತಮ್ಮ ಸ್ವಕ್ಷೇತ್ರದಲ್ಲೇ ಇಂಥ ಘಟನೆ ನಡೆದರೂ ಕೂಡ ಸ್ಥಳಕ್ಕೆ ಹೋಗಿ ಆ ಘಟನೆ ಬಗ್ಗೆ ಕುಲಂಕುಷವಾಗಿ ತಿಳಕದೆ ಇರುವಂಥದ್ದು ದುರ್ದೈವ ಸಂಗತಿ. ನಾವು ಮಾನ್ಯ CM ಅವರಿಗೆ ನಾವು ಭಾಳ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಭಾಳ ಅವರಿಗೆ ಗೌರವ ಕೊಡ್ತೀವಿ. ಯಾಕೆಂದರೆ ಅವರು ಅಹಿಂದ ನಾಯಕ, ಶೋಷಿತರ ನಾಯಕ ಅಂತೇಳಿ ನಾವು ಮಾತಾಡ್ತಿದ್ವಿ. ಆದರೆ ಶೋಷಿತರ ನಾಯಕರು ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂಥ ಘಟನೆ ಆದಾಗ ಅಲ್ಲಿಗೆ ಹೋಗದಿರುವುದು ಭಾಳ ಶೋಷಣೀಯ ಸಂಗತಿ. ಆದ್ದರಿಂದ ಇವತ್ತು ನಾವು ದೇವದುರ್ಗ ತಾಲೂಕಿನಲ್ಲಿ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಹಾಗಾಗಿ ನಾವು ಯಾರೋ ಈ ಕೃತ್ಯ ಎಸಗಿದಾರ ಅಂಥವ್ರನ್ನು ತಕ್ಷಣವಾಗಿ ಬಂಧಿಸಿ ಈ ರಾಜ್ಯದಿಂದನೇ ಗಡೀಪಾರು ಮಾಡ್ಬೇಕಂತೇಳಿ ನಾವು ಈ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಉದಾಹರಣೆಗೆ ಹಿಂದೆ 2021ರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಾನ್ಯ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡ ಅವರು ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಅವರ ಭಾವಚಿತ್ರ ಅಲ್ಲಿ ಇಟ್ಟರೆ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಬರಂಗಿಲ್ಲ ಅಂತೇಳಿ ಹೇಳಿದಾಗ ಇಡೀ ರಾಜ್ಯದಾದ್ಯಂತ ದೊಡ್ಡ ಚಳವಳಿ ಮಾಡಿದ ಉದಾಹರಣೆ ತಮ್ಗೆ ಗೊತ್ತಿದೆ. ಆದರೆ ಈಗಿನ ಸಂದರ್ಭದಲ್ಲಿ ಇಂಥ ಘಟನೆ ಆದರೂ ಕೂಡ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಬ್ಬ ಹೋರಾಟಗಾರರು ಕೂಡ ಈ ಒಂದು ಘಟನೆ ಬಗ್ಗೆ ಹೋರಾಟ ಮಾಡದಿರುವುದು ದುರಂತದ ಸಂಗತಿ. ನಾವು ಯಾಕೆ ಈ ಮಾತು ಹೇಳ್ತೀವಪ್ಪ ಅಂದರೆ ಇವತ್ತಿನ ದಿನ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಸಾವಿರಾರು ಸಂಘಟನೆಗಳನ್ನು ಹುಟ್ಟಾಕಿಕೊಂಡಿದ್ದಾರೆ. ಆದರೆ ಅಂಬೇಡ್ಕರ್ಗೆ ಅವಮಾನವಾದಾಗ ಆ ಘಟನೆ ಬಗ್ಗೆ ಚಳವಳಿ ಮಾಡದಿರುವುದು, ರಾಜ್ಯ ಮಟ್ಟದಲ್ಲಿ ಬಂದ್ ಕಾಲ್ ಕೊಡುವುದಾಗಲಿ, ಬೆಂಗಳೂರು ಚಲೋ ಕಾರ್ಯಕ್ರಮ ಅಂಥದ್ದು ಯಾಕೆ ನಮ್ಮ ಸಂಘಟನೆಗಾರರು ಮೌನ ವಹಿಸಿದ್ದಾರಾ ಎಂಬುದು ನಮಗೆ ಭಾಳ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಅದರಿಂದ ಎಚ್ಚೆತ್ತುಕೊಂಡು ಇವತ್ತಿನ ದಿನದಲ್ಲಿ ನಾವು ಪ್ರತಿಯೊಬ್ಬರು ಯಾವುದೇ ಒಂದು ಸಮಸ್ಯೆ ಇರಲಿ, ಯಾವುದೇ ಒಂದು ಸಂಘಟನೆ ಹೋರಾಟ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಪ್ರತಿಯೊಂದು ವಿಷಯದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸ್ಮರಿಸುತ್ತಾ ನಾವು ಮಾತಾಡ್ತೀವಿ. ಆದರೆ ಅಂತಹ ವ್ಯಕ್ತಿಗೆ ಈ ಥರ ಘೋರ ಅನ್ಯಾಯ ಆದಾಗ ಈ ಒಂದು ಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡದಿರುವುದು ಈ ಒಂದು ಘಟನೆ ಬಗ್ಗೆ ನಾನು ಕೂಡ ಖಂಡಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನನ್ನ ಹೋರಾಟದ ಒಡನಾಡಿಗಳಿಗೆ ವಿಷಯ ತಿಳಿಸುವುದೇನೆಂದರೆ, ಶೀಘ್ರವಾಗಿ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಾಧ್ಯಕ್ಷರುಗಳು, ಅಂಬೇಡ್ಕರ್ ಅನುಯಾಯಿಗಳು, ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿಗಳು ಈ ಒಂದು ಘಟನೆ ಬಗ್ಗೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಈ ಒಂದು ಘಟನೆ ಬಗ್ಗೆ ಶೀಘ್ರವಾಗಿ ಒಂದು ಸಭೆ ಕರೆದು ತೀರ್ಮಾನ ತಗೊಂಡು ನಾವು ವಾಜಮಂಗಲ್ ಗ್ರಾಮಕ್ಕೆ ವಾಜಮಂಗಲ್ ಚಲೋ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಾಗ ಎಲ್ಲ ದಲಿತರು ಕೂಡ ನಿಮ್ಮಿಂದ ಬರ್ತಾರ, ಎಲ್ಲ ಹೋರಾಟಗಾರರು ಬರ್ತಾರ. ದಯವಿಟ್ಟು ರಾಜ್ಯ ಮುಖಂಡರು, ರಾಜ್ಯ ನಾಯಕರು ಈ ಒಂದು ಘಟನೆ ಬಗ್ಗೆ ನೀವು ಬೇಗ ದಯವಿಟ್ಟು ಹೋರಾಟ ರೂಪಿಸಿ ಆ ಒಂದು ಆರೋಪಿಗಳನ್ನು ಬಂಧಿಸಿ ಗಡೀಪಾರು ಮಾಡುವಂಥ ಹೋರಾಟವನ್ನು ನೀವು ಹಮ್ಮಿಕೊಳ್ಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ಅವರಲ್ಲಿ ಕೇಳಿಕೊಳ್ತೀನಿ.